ಸ್ನೇಹಿತರೆ ನಮಸ್ಕಾರ. ನಮ್ಮ ವಸತಿ ಶಾಲೆಗಳಿಗೂ ಬೇರೆ ಶಾಲೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. 6ರಿಂದ 10ನೇ ತರಗತಿಯವರೆಗೆ ಹಲವು ಸೌಲಭ್ಯಗಳ ಜೊತೆಗೆ ಉತ್ತಮ ವಾತಾವರಣದಲ್ಲಿ 5 ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ಪಡೆಯುವ ಉದ್ದೇಶದಿಂದ 5ನೇ ತರಗತಿಯ ಕೊನೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಹೇಗೂ ಆಯ್ಕೆಯಾಗಿ 5ನೇ ತರಗತಿ ಮುಗಿದ ನಂತರ ಲಗೇಜ್ ಹಿಡಿದು ಅಪ್ಪ ಅಮ್ಮನ ಜೊತೆಯಲ್ಲಿ ಹಾಸ್ಟೆಲ್ ದಾರಿ ಹಿಡಿಯುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕಡೆ ಖುಷಿ ಇದ್ದರೆ ಇನ್ನೊಂದು ಕಡೆ ದುಃಖ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಪೋಷಕರನ್ನೆಲ್ಲ ಬಿಟ್ಟು 5 ವರ್ಷಗಳ ಕಾಲ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳೆಲ್ಲ ತುಂಬ ದುಃಖದಿಂದಲೇ ವಸತಿ ಶಾಲೆಗೆ ಬರ್ತಾರೆ. ಹೀಗೆ ಬಂದಂಥವರು ವಸತಿ ಶಾಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವಂತಹ ಎಲ್ಲ ಮಕ್ಕಳೊಂದಿಗೆ ಬೆರೆತು ತಮ್ಮದೇ ಆದಂತಹ ಒಡನಾಟ ಬಾಂಧವ್ಯವನ್ನು ಬೆಳೆಸಿಕೊಳ್ತಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಇಲ್ಲಿನ ವಾತಾವರಣ ಅವರ ಮನಸ್ಸಿನಲ್ಲಿ ಬೇರೂರಿರುತ್ತೆ. 10ನೇ ತರಗತಿ ಮುಗಿದ ನಂತರ ಅವರೆಲ್ಲರೂ ದುಃಖದಿಂದಲೇ ಶಾಲೆಯನ್ನು ಬಿಟ್ಟು ಹೋಗ್ತಾರೆ. ಯಾಕಂದರೆ ಇಲ್ಲಿನ ವಾತಾವರಣ ಅವರ ಮನಸ್ಸಿನಲ್ಲಿ ಅಷ್ಟು ಇಷ್ಟ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಶಾಲೆಯ ಈ ವರ್ಷದ ವಿದ್ಯಾರ್ಥಿಗಳು ಕೂಡ 5 ವರ್ಷ ವ್ಯಾಸಂಗ ಮಾಡಿದಂತಹ ತಮ್ಮ ಶಾಲೆಯನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಬಂದಿದೆ. ಸೊ ಅವರಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ವಸತಿ ಶಾಲೆಯಲ್ಲಿರುವಾಗ ಹಬ್ಬದ ಕಾರಣದಿಂದಲೋ ಅಥವಾ ರಜಾ ದಿನದ ಕಾರಣದಿಂದಲೋ ಮನೆಗೆ ಹೋಗಿ ಮತ್ತೆ ಬಂದು ಎಲ್ಲರನ್ನ ಸೇರ್ತಾ ಇದ್ದ ವಿದ್ಯಾರ್ಥಿಗಳು ಇಂದು ಸಂಪೂರ್ಣವಾಗಿ ತಮ್ಮ ಪ್ರೀತಿಯ ಶಾಲೆಯನ್ನು ಬಿಡುವ ಸಂದರ್ಭ ಬಂದಿದೆ. ಎಲ್ಲರೂ ಜೊತೆಯಲ್ಲಿರೋ ಕ್ಷಣ ಇನ್ನು ಮುಂದಿನ ದಿನಗಳಲ್ಲಿ ಬರೋದೇ ಇಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ಎಲ್ಲರಲ್ಲೂ ದುಃಖ ಮನೆ ಮಾಡೋದು ಸಹಜ. ಅದರಲ್ಲೂ ನಮ್ಮ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಲ್ಲಿ ಆ ನೆನಪುಗಳು ಸಾಕಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಬೇಡವೆಂದರೂ ಕಾಡುವ ನೆನಪುಗಳು, ಬೇಕೆಂದರೂ ಸಿಗದ ಸಂದರ್ಭಗಳು ಅದೆಷ್ಟು. ಜೊತೆಯಲ್ಲಿದ್ದ ಮಿತ್ರರ ಸಾಂಗತ್ಯ, ತಿದ್ದಿ ತೀಡಿದ ಶಿಕ್ಷಕರು, ಪೋಷಕರಂತಿದ್ದ ಡಿ-ದರ್ಜೆ ನೌಕರರು, ಅಡುಗೆಯವರು, 5 ವರ್ಷ ಓಡಾಡಿದ ಶಾಲೆ, ಜೊತೆಯಲ್ಲಿ ಭೋಜನ, ಜೊತೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಂತಹ ವಾತಾವರಣ, ಇನ್ನು ಮುಂದೆ ಎಲ್ಲವೂ ನೆನಪು ಮಾತ್ರ. ಮತ್ತೊಮ್ಮೆ ಆ ದಿನಗಳು ಬರುತ್ತವೆಯೇ? ಇಲ್ಲ, ಸಾಧ್ಯವೇ ಇಲ್ಲ. ಈ ಎಲ್ಲ ನೆನಪುಗಳ ಸರ್ಮಾಲೆಯನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಶಾಲೆಯ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿನಿಯರು ಶಾಲೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಯಾವಾಗಲೂ ಖುಷಿಯಾಗಿರಲೆಂದು ಆಶಿಸುತ್ತಾ ಈ ವರ್ಷ ನಮ್ಮ ಶಾಲೆಯಲ್ಲಿ ಅವರಿಗೋಸ್ಕರ ಹಮ್ಮಿಕೊಂಡಿದ್ದಂತಹ ಬೀಳ್ಕೊಡುಗೆ ಸಮಾರಂಭ ಮತ್ತು ತಂದೆ ತಾಯಂದಿರ ಪಾದಪೂಜೆ ಕಾರ್ಯಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಕಿತ್ಕೊಂಡು ಅದನ್ನೆಲ್ಲವೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಕಾರ್ಡ್ನಲ್ಲಿ ಆಗಲ್ಲ. ಅದಕ್ಕೆ ಈ ತುಳಿದಿರುವ ಸಂದರ್ಭದಲ್ಲಿ ಒಂದು ಚಪ್ಪಲಿಗೆ ಸಿಕ್ಕುವಂತಹ ಬೀಜ ಎಷ್ಟು ಖುಷಿಯಿಂದ ಅದು ತನ್ನ ಸುಗಂಧವನ್ನ ಬೀಳ್ತಾ ಇದೆ ಅಂತಂದ್ರೆ ಅದನ್ನ ನೋಡ್ಬೋದು. ಜ್ಞಾನವನ್ನ ಧಾರೆ ಇರುವಂತಹ ಒಂದು ಕೌಶಲವನ್ನ ಮೊಟಕುಗೊಳಿಸುತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೊ ಯಾರು ಕೂಡ ದುರುದ್ದೇಶವನ್ನು ಇಟ್ಕೊಂಡು ಯಾರು ಕೂಡ ಬೈಯಲ್ಲ. ಸೊ ಏನೇ ತಪ್ಪುಗಳಂತ ಸಂದರ್ಭದಲ್ಲಿ ಆ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಬೈತಾರೆ ಹೊರತು ಬೇರೆ ಯಾವುದೇ ರೀತಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಬೈಯೋದಿಲ್ಲ. ಇಲ್ಲಿಯವರೆಗೆ 2021-22
2023-2024ರಲ್ಲಿ 3 SSLC ಬ್ಯಾಚ್ಗಳು ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡು ಎಲ್ಲ ಮಕ್ಕಳು ಉನ್ನತ ವ್ಯಾಸಂಗದಲ್ಲಿ ಹಾಗೆ ಈ ವರ್ಷ ಪಡ್ಕೊಂಡು ಶಾಲೆಗೆ ಕೀರ್ತಿಯನ್ನು ತರುವುದರ ಜೊತೆಗೆ ಮುಂದಿನ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರ ಜೊತೆಗೆ ಸ್ವಾವಲಂಬಿ ಜೀವನವನ್ನು ತರಗತಿಯಲ್ಲಿ ಮೊದಲ ವಿದ್ಯಾರ್ಥಿಗಳು ಈ ವಸತಿ ಶಾಲೆಗಳಂತಹ ಮೂಲಭೂತ ಶಾಲೆಗಳನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ನಮ್ಮ ಆಯ್ತು ಬಗ್ಗೆ ಹೇಳ್ಬೇಕಂದ್ರೆ there is no word to accept to her what ನಮ್ಮ ಆಯ್ತು ಅವರು ಹೋಗೋಕ್ಕಿಂತ ಅವ್ರು ಹೇಳೋ ವರ್ಡ್ಗಳೇ ಬಹಳ ಮಾಡ್ತೆ ಸ್ಪೆಷಲ್ ಕ್ಲಾಸ್ ಅಂದ್ರೆ ಒಂಥರ ಚೈಲ್ಡ್ಹುಡ್ ಕ್ಲಾಸ್ ಅವರು ಪ್ರತಿ ಕ್ಲಾಸ್ ಹೇಳೋರು ಬಾಟಲ್ ತಿನ್ನೋದ್ರಿ ಅದೇ ನಾವು ಬಾಟಲ್ ಬರೋಲ್ಲ ಸೈನ್ಸ್ ಕ್ಲಾಸ್ ಒಂಥರ ವಿಚಿತ್ರ ಈ ಶಾಲೆಗೆ ಎಲ್ಲ ಪೇಪರ್ಗಳು ಸೈನ್ಸ್ ಖಾಲಿ ಮಾಡ್ತಾರೆ ಕಾಮಿಡಿ ನಗ್ಬಾರ್ದು ಫುಲ್ ಕಾನ್ಸಂಟ್ರೇಷನ್ ಫುಲ್ ಸೀರಿಯಸ್ ಅವ್ರು ಕಾಮಿಡಿ ಮಾಡೋದು ಮಾತ್ರ ಇರಬೇಕು ಈ ಸ್ಕೂಲಲ್ಲೇ ಎಲ್ಲಾ ಟೀಚರ್ಸ್ ನಾನು ಬೇರೆ ಸ್ಕೂಲಲ್ಲಿ ಯಾವ ಟೀಚರ್ಸ್ ತಂದೆ ತಾಯಿ ರೀತಿಯಿಂದ ನೋಡೇ ಇಲ್ಲ ಈ ಸ್ಕೂಲಲ್ಲಿ ತಂದೆ
SSLC ವಿದ್ಯಾರ್ಥಿಗಳೆಲ್ಲರಿಗೂ ಒಂದು ಮಾತು, ಈ 5 ವರ್ಷಗಳಲ್ಲಿ ಈ ಶಾಲೆಯಲ್ಲಿ ಸಾಕಷ್ಟು ಅನುಭವಗಳು ಎಲ್ಲರಿಗೂ ಕೂಡ ಆಗಿರ್ತವೆ. ಎಲ್ಲರಿಗೂ ಕೂಡ ನಾನು ಮಾತಾಡಬೇಕು ಅಂತ ಅನಿಸಿರುತ್ತೆ, ಸ್ವಲ್ಪ ಭಯ ಮಾತಾಡೋಕೆ, ಸ್ಟೇಜ್ ಮೇಲೆ ಬಂದು ಮಾತಾಡೋದು ಹೇಗೆ ಏನು ಅಂತೇಳಿ. ಆ ಭಯವನ್ನ ಬಿಟ್ಟು ಈ ಸ್ಟೇಜ್ ಮೇಲೆ ಹತ್ತಿದ್ರೆ ಮಾತ್ರ ಸ್ಟೇಜ್ ಕ್ಲಿಯರ್ ಅನ್ನೋದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರಿಗೆ ಮಾತಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದೇ ಇರುತ್ತೆ 100%. ಆ ಭಯವನ್ನ ಬಿಟ್ಟು ಎದ್ದು ಬಂದಿದ್ದು ಮಾತಾಡಬೇಕು. ಈ ಕ್ಷಣ ಈಗ ನೋಡ್ರಿ ಆಯ್ತು ಸರ್ ಥ್ಯಾಂಕ್ ಯು ಅಂತ ಹೇಳಿದ್ರು ಆಲ್ರೆಡಿ. ಸೊ ಹಾಗಾಗಿ ಕೊನೆಯದಲ್ಲ ನಿಮಗೆ ಮಾತಾಡಕ್ಕೆ ಅವಕಾಶ ಸಿಗ್ತಾ ಇರೋದು. ಮಾತಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಯಾರು ಕೂಡ ಈ ಅವಕಾಶ ಮಿಸ್ ಮಾಡ್ಕೋಬೇಡಿ. ಓಕೆ, ಇಷ್ಟಿದ್ರೆ ನಾನು ಚೆನ್ನಾಗಿ ಓದ್ತಿದ್ದಿಲ್ಲ. ಈಗ ಒಂದು ತಿಂಗಳಿಂದ ನನಗೆ ಈಗ ಓದೋದ್ರಿಂದ ಭಾಳ ಆಗ್ತಿರ್ತೈತಿ. ಓದ್ತಾನೆ ಬಿಟ್ಟಿಲ್ಲ. ಇಷ್ಟಿದ್ರೆ ನಾ ಎಲ್ಲ ನಮ್ಮ ಗರ್ಲ್ಸ್ ಬಾಯ್ಸ್ ಏನೇನು ತಪ್ಪು ಮಾಡಿದ್ದಾರೆ ಎಲ್ಲ ಸಾರಿ ಕೇಳ್ತೀನಿ ಸರ್. ತುಂಬ ಎಲ್ಲರಿಗೂ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿದಾಗ ಮಾತ್ರ ಅದಕ್ಕೆ ಆಕಾರ ಬರೋದು. ಹಾಗೆಯೇ ನಮ್ಮಂತ ಕಲ್ಲನ್ನ ಕೆತ್ತೋ ದೊಡ್ಡ ಶಿಲ್ಪಿ ಅಂದ್ರೆ ಇವರೇ ನಮ್ಮ ಗುರುಗಳು. ಸೊ ಫಸ್ಟ್ ಆಫ್ ಆಲ್ ನನ್ನ ಶಿರವನ್ನು ಬಾಗಿ ನಮ್ಮ ಎಲ್ಲ ಟೀಚರ್ಸಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವರ ಋಣ ನಾವು ಯಾವತ್ತೂ ತೀರ್ಸೋಕೆ ಆಗಲ್ಲ. ಅವಾಗ ಸ್ವಾಮೀಜಿ ಬಂದಾಗ ಹೇಳಿದ್ರು, ಲೆಕ್ಚರ್ಸಿಗೂ ಅಲ್ಲಿರೋ ಸ್ಟೂಡೆಂಟ್ಸಿಗೂ ಯಾವುದೇ ರೀತಿಯಾದ ಸಂಬಂಧ ಇರಲ್ಲ ಅಂತ. ನಿಜವಾಗ್ಲೂ ಸ್ಕೂಲ್ ಲೈಫ್ ಇಲ್ಲೋ ಸ್ಟೂಡೆಂಟ್ ಲೈಫ್, ಗೋಲ್ಡನ್ ಲೈಫ್. ಇಂಥ ಟೀಚರ್ಸ್ ನಾವು ಇನ್ನೊಮ್ಮೆ ಪಡಿತೇವೆ ಇಲ್ಲೋ ಗೊತ್ತಿಲ್ಲ, ಆದರೆ ಇವ್ರಿಗಂತೂ 7 ಜನವನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲೇ ತಪ್ಪು ಮಾಡಿದ್ರು ನಮ್ಮನ್ನ ಗದರಿಸಿ, ನಮ್ಮನ್ನ ಬೆದರಿಸಿ, ನಮ್ಮನ್ನ ಎಲ್ಲೇ ನಮ್ಮ ಮನಸ್ಸಿಗೆ ನೋವು ಆಗ್ಲಿಕ್ಕೆ ಅಲ್ಲ, ಅವ್ರು ಬರೆಯೋದು ನಾವು ಪಾಸಿಟಿವ್ ಆಗಿ ಅನ್ಕೋಬೇಕು. ಅವ್ರು ನಮ್ಮನ್ನು ಬೈತಾರೆ, ಯಾಕೆ ಬೈತಾರೆ? ನಮ್ಮ ಒಳ್ಳೆದಕ್ಕೆ ಬೈತಾರೆ. ಅವ್ರಿಗೆ ನಮ್ಮಿಂದ ಕೆಟ್ಟ ಒಪಿನಿಯನ್ ಅಂತೂ ಇರಲ್ಲ. ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಾವು ಸಾಧಿಸ್ಬೇಕು. ಇದೇ ನಮ್ಮ ಆಸೆ. ಹಾಗೆ ನಾವೆಲ್ಲ 10 ಗರ್ಲ್ಸು 100% ರಿಸಲ್ಟ್ ಮಾಡ್ತೀವಿ ಅಂತ ನಂಬಿಕೆ ಕೊಡ್ತೀನಿ. ಇವ್ರು ಇಷ್ಟು ಪ್ರಾಕ್ಟೀಸ್ ಮಾಡಿದ್ರು